ಕರ್ನಾಟಕವನ್ನಾಳಿದಂತಹ ಶ್ರೇಷ್ಠ ರಾಜಮನೆತನಗಳಲ್ಲಿ ಹೊಯ್ಸಳ ರಾಜಮನೆತನವು ಕೂಡ ಒಂದಾಗಿದೆ. ಈ ಹೊಯ್ಸಳರು ಅಂದಾಗ ನಮ್ಮ ಕಣ್ಣೆದುರಿಗೆ ಬರ್ತಕ್ಕಂಥದ್ದು ಅವರ ವಾಸ್ತುಶಿಲ್ಪಕ್ಕೆ ನೀಡಿದಂತ ಕೊಡುಗೆ. ಅವರ ಕಾಲದಲ್ಲಿ ನಿರ್ಮಾಣವಾದಂತ ಸಾವಿರಾರು ದೇವಾಲಯಗಳು ನಮ್ಮ ಕಣ್ಮುಂದೆ ಬಂದು ಹೋಗ್ತವೆ. ಅದರಲ್ಲೂ ಕೂಡ ಹೊಯ್ಸಳರಲ್ಲಿಯೇ ಶ್ರೇಷ್ಠ ಅರಸ ಅಂದ್ರೆ ವಿಷ್ಣುವರ್ಧನ. ಅಂತಹ ವಿಷ್ಣುವರ್ಧನ ಕಾಲದಲ್ಲಿ ಸಾವಿರಾರು ದೇವಾಲಯಗಳು ನಿರ್ಮಾಣವಾದವು. ಅಂತಹ ದೇವಾಲಯಗಳಲ್ಲಿ ಒಂದಾಗಿರ್ತಕ್ಕಂತಹ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರ್ತಕ್ಕಂತಹ ಕೋಡಿ ಮಲ್ಲೇಶ್ವರ ದೇವಾಲಯದ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ. ಇದು ಸುಮಾರು ಕ್ರಿಸ್ತಶಕ 1124ರಲ್ಲಿ ನಿರ್ಮಾಣವಾಗಿದ್ದಂತಹ ದೇವಾಲಯ. ಅಂದ್ರೆ ಈಗಿರ್ತಕ್ಕಂಥ ದೇವಾಲಯವಲ್ಲ, ಇದಕ್ಕಿಂತಲೂ ಪೂರ್ವದಲ್ಲಿದ್ದಂತಹ ದೇವಾಲಯ 1124ರಲ್ಲಿ ನಿರ್ಮಾಣವಾಗಿದ್ದಂತಹ ಒಂದು ಶ್ರೇಷ್ಠ ದೇವಾಲಯ. ಈ ದೇವಾಲಯ ಎರಡು ರೀತಿಯಾದಂತಹ ಒಂದು ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ. ಒಂದು ಐತಿಹಾಸಿಕ ದೃಷ್ಟಿಕೋನ, ಇನ್ನೊಂದು ಆಧ್ಯಾತ್ಮಿಕ ದೃಷ್ಟಿಕೋನ. ಐತಿಹಾಸಿಕ ದೃಷ್ಟಿಕೋನದಲ್ಲಿ ಈ ಒಂದು ದೇವಾಲಯನ್ನ ಗಮನಿಸೋದಾದ್ರೆ, ಈ ದೇವಾಲಯದ ಅಂಗಳದಲ್ಲಿ ನಮಗೆ ಹಲವಾರು ಐತಿಹಾಸಿಕ ದಾಖಲೆಗಳು ಸಿಗ್ತವೆ. ಇತಿಹಾಸವನ್ನ ನಾವು ಬರಿಬೇಕಾದ್ರೆ ಐತಿಹಾಸಿಕ ದಾಖಲೆಗಳು ಅತ್ಯಂತ ಅವಶ್ಯಕವಾಗಿದೆ. ಅದರಲ್ಲೂ ಕೂಡ BL ರೈಸ್ನಂತಹ ಶ್ರೇಷ್ಠ ಇತಿಹಾಸ ತಜ್ಞರು ಶೋಧಿಸಿರ್ತಕ್ಕಂತಹ ಶಾಸನಗಳು ಇಲ್ಲಿ ಲಭ್ಯವಾಗಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಇಲ್ಲಿ ದೊರೆತಿರ್ತಕ್ಕಂತಹ ಸ್ಮಾರಕಗಳೆಲ್ಲವೂ ಕೂಡ ಹೊಯ್ಸಳರ ಅರಸನಾಗಿರ್ತಕ್ಕಂತಹ ವಿಷ್ಣುವರ್ಧನ ಕಾಲಘಟ್ಟದ ಒಂದು ಸ್ಮಾರಕಗಳಾಗಿವೆ. ಪ್ರಮುಖವಾಗಿ ಮೊದಲನೇದಾಗಿ ಇಲ್ಲೊಂದು ದಾನ ಶಾಸನವನ್ನ ಗಮನಿಸಬಹುದು. ದಾನ ಶಾಸನ ಅಂದ್ರೆ ದೇವಾಲಯಗಳಿಗೆ ಅಥವಾ ಬ್ರಾಹ್ಮಣರ ಅಗ್ರಹಾರಗಳಿಗೆ ಮೊದಲಾದ ಉದ್ದೇಶಗಳಿಗಾಗಿ ಯಾರಾದ್ರೂ ಕೂಡ ಭೂಮಿಗಳನ್ನ ದಾನವನ್ನಾಗಿ ನೀಡಿದಂತ ಸಂದರ್ಭದಲ್ಲಿ ಅದರ ಕುರಿತಾಗಿ ಶಾಸನಗಳನ್ನ ಬರೆಸ್ತಾ ಇದ್ರು. ಆ ರೀತಿಯಾದಂತ ಒಂದು ಶಾಸನವನ್ನ ಇಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಈ ಒಂದು ದಾನ ಶಾಸನದಲ್ಲಿ ಹುಲ್ಲುಗೌಡರ ಮಗ ಮಾಚಿಗೌಡ ಮತ್ತೆ ಚಿನ್ನೇಗೌಡರು ಒಂದು ಕೆರೆಯನ್ನ ಕಟ್ಟಿಸಿ ಅದರ ಕೆರೆಯ ಪಕ್ಕದಲ್ಲಿರ್ತಕ್ಕಂತಹ ಬಹಳಷ್ಟು ಗದ್ದೆಯನ್ನ ದೇವಾಲಯದ ಅಭಿವೃದ್ಧಿಗಾಗಿ ಬಿಟ್ಟುಕೊಟ್ಟ ಬಗ್ಗೆ ವಿವರಣೆಯನ್ನ ಈ ಒಂದು ಶಿಲಾಶಾಸನದಲ್ಲಿ ಕಾಣಬಹುದಾಗಿದೆ. ಹಾಗೆ ಹಲವಾರು ಜನರು ಈ ದೇವಾಲಯಕ್ಕೋಸ್ಕರವಾಗಿ ದಾನ ನೀಡಿದಂತ ವಿಚಾರಗಳನ್ನು ಕೂಡ ಈ ಶಿಲಾಶಾಸನದಲ್ಲಿ ಹಾಕಿರುವುದನ್ನು ಕಾಣಬಹುದಾಗಿದೆ. ಈ ಶಿಲಾಶಾಸನದ ಒಂದು ಪಕ್ಕದಲ್ಲೇ ಒಂದು ವೀರಗಲ್ಲಿದೆ. ವೀರಗಲ್ಲು ಅಂದ್ರೆ ಒಂದು ತನ್ನ ನಾಡಿಗೋಸ್ಕರನೋ ಅಥವಾ ಗೋ ಸಂರಕ್ಷಣೆಗೋಸ್ಕರನೋ ಗ್ರಾಮದ ಸಂರಕ್ಷಣೆಗೋಸ್ಕರನೋ ಯಾವುದಾರು ವ್ಯಕ್ತಿ ಹೋರಾಟವನ್ನ ಮಾಡಿ ಮಡಿದಾಗ ಅವನ ಸವಿ ನೆನಪಿಗೋಸ್ಕರವಾಗಿ ವೀರಗಲ್ಲುಗಳನ್ನ ಕೆತ್ತಿಸ್ತಾ ಇದ್ರು. ಅಂತಹದ್ದೊಂದು ವೀರಗಲ್ಲುಗಳನ್ನ ಇಲ್ಲಿ 4 ವೀರಗಲ್ಲುಗಳನ್ನ ಕಾಣಬಹುದಾಗಿದೆ. ಆದ್ರೆ ಒಂದು ವೀರಗಲ್ಲಿನ ವಿಚಾರವನ್ನ ಇಲ್ಲಿ ಪರಿಪೂರ್ಣವಾಗಿ ಕಾಣಬಹುದಾಗಿದೆ. ಅದರಲ್ಲಿ ಉಲಿಕಾ ಭಾವಗೌಡನ ಮಗ ಮಾರಗೌಡ ಹಸುಗಳನ್ನ ಸಂರಕ್ಷಿಸುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದರ ಬಗ್ಗೆ ಇಲ್ಲಿ ಇತಿಹಾಸವನ್ನ ಅದು ವೀರಗಲ್ಲು ತಿಳಿಸೋದನ್ನ ಕಾಣಬಹುದಾಗಿದೆ. ಹಿಂದೆ ಗೋವನ್ನು ಕೂಡ ಒಂದು ಸಂಪತ್ತನ್ನಾಗಿ ಗಮನಿಸ್ತಾ ಇದ್ದ. ಅದಕ್ಕೋಸ್ಕರವಾಗಿ ಆ ಗೋವುಗಳನ್ನ ಸಂರಕ್ಷಿಸುವ ದೃಷ್ಟಿಯಿಂದಾಗಿ ಅವನು ಹೋರಾಡಿ ತನ್ನ ಪ್ರಾಣವನ್ನೇ ಬಿಟ್ಟು ಶತ್ರುಗಳಿಂದ ಆ ಗೋವನ್ನ ಸಂರಕ್ಷಿಸಿದ್ರ ಬಗ್ಗೆ ಈ ಒಂದು ವೀರಗಲ್ಲಿನಲ್ಲಿ ತಿಳಿಸಿರುವುದನ್ನ ಕಾಣಬಹುದಾಗಿದೆ. ಅಣ್ಣೇಗಿರಿಯ ಶ್ರೀ ಕೋಡಿ ಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಪ್ರವೇಶವನ್ನ ಪಡೀತಾ ಇದ್ದಾಗೆ ನಮಗೆ ಒಂದು ಆಧ್ಯಾತ್ಮಿಕ ಲೋಕವೇ ಕಣ್ಣೆದುರು ತೆರೆದುಕೊಳ್ಳುತ್ತದೆ. ಸುತ್ತಲೂ ಕೂಡ ವ್ಯವಸ್ಥಿತವಾದಂತಹ ಒಂದು ಕಾಂಪೌಂಡ್ ಗೋಡೆಯ ನಿರ್ಮಾಣವನ್ನು ಇಲ್ಲಿ ಕಾಣಬಹುದಾಗಿದೆ. ಹಾಗೆ ದೇವಾಲಯದ ಒಳಭಾಗಕ್ಕೆ ನಾವು ತೆರಳುತ್ತಾ ಇದ್ದಂಗೆ ಎಡಭಾಗದಲ್ಲಿ ಬಸವೇಶ್ವರರ ಮೂರ್ತಿಯನ್ನ ಕಾಣಬಹುದು. ಈ ಒಂದು ದೇವಾಲಯ ಸಂಪೂರ್ಣ ಶಿಲಾ ನಿರ್ಮಿತ ಕಟ್ಟಡವಾಗಿದ್ದು ಅತ್ಯಂತ ಸೌಂದರ್ಯಯುತವಾದಂಥ ಕೆತ್ತನೆಯನ್ನ ಈ ಒಂದು ದೇವಾಲಯದಲ್ಲಿ ಕಾಣಬಹುದಾಗಿದೆ. ಎಲ್ಲ ಶೈವ ದೇವಾಲಯಗಳಲ್ಲಿರುವಂತೆ ಈ ದೇವಾಲಯದ ಮುಂಭಾಗದಲ್ಲೂ ಕೂಡ ನಂದಿ ಕಂಬವನ್ನ ಕಾಣಬಹುದಾಗಿದೆ. ಬೃಹತ್ ಘಂಟೆ ದೇವಾಲಯದ ಕಿಟಕಿಗಳ ಸೌಂದರ್ಯಯುತ ಕೆತ್ತನೆಯನ್ನ ಇಲ್ಲಿ ಕಾಣಬಹುದಾಗಿದ್ದು, ಹಾಗೆ ಈ ದೇವಾಲಯದ ಒಂದು ವಿಶೇಷತೆಯನ್ನ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ದೇವಾಲಯದ ದ್ವಾರ ಬಾಗಿಲಿನಲ್ಲಿ ನಂದಿ ಮತ್ತು ಭೃಂಗಿಗಳ ವಿಗ್ರಹಗಳನ್ನ ಕಾಣಬಹುದಾಗಿದೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಒಂದು ದೇವಾಲಯಕ್ಕೆ ನಾವು ಪ್ರವೇಶವನ್ನ ಪಡೀತಾ ಇದ್ದಾಗೆ ಕೈಲಾಸದ ತನ್ಮಯತೆಯನ್ನ ಈ ದೇವಾಲಯದ ಒಳಭಾಗದಲ್ಲಿ ಕಾಣಬಹುದಾಗಿದೆ.
ಈ ಶಿವಲಿಂಗವು ಹಲವಾರು ಪವಾಡಗಳನ್ನು ಕೂಡ ಸೃಷ್ಟಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ನಂಬಿ ಬಂದ ಭಕ್ತರಿಗೆ ಎಂದೂ ಕೂಡ ಕೈಬಿಡದ ಕೋಡಿ ಮಲ್ಲೇಶ್ವರನು ತನ್ನದೇ ಆದಂಥ ಪ್ರಖ್ಯಾತಿಯನ್ನ ನಾಡಿನಾದ್ಯಂತ ಹೊಂದಿರುವುದನ್ನು ಕಾಣಬಹುದಾಗಿದೆ. ಹಾಗೆ ಮಲ್ಲೇಶ್ವರ ಸ್ವಾಮಿಯ ಎಡಭಾಗದಲ್ಲಿ ಸರ್ವ ವಿಘ್ನ ನಿವಾರಕ ಶ್ರೀ ಗಣಪತಿಯನ್ನ ಕಾಣಬಹುದು. ಬಲಭಾಗದಲ್ಲಿ ಶಕ್ತಿ ಅಧಿದೇವತೆಯಾಗಿರ್ತಕ್ಕಂತಹ ಪಾರ್ವತೀ ದೇವಿಯವರನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಲಿಂಗದ ಎದುರು ಆಕರ್ಷಕವಾಗಿರ್ತಕ್ಕಂತಹ ನಂದಿಯ ಮೂರ್ತಿಯನ್ನ ಕಾಣಬಹುದು. ಕೋಡಿ ಮಲ್ಲೇಶ್ವರ ಸ್ವಾಮಿಯ ದೇವಾಲಯದ ಎದುರು ಭಾಗದಲ್ಲಿ ಮತ್ತೆರಡು ದೇವಾಲಯಗಳನ್ನ ಕಾಣಬಹುದಾಗಿದೆ. ಈ ಎರಡು ದೇವಾಲಯಗಳು ವಿಶೇಷವಾಗಿ ಮಲೆನಾಡಿನ ಭಾಗದಲ್ಲಿ ಕಟ್ಟುವಂತಹ ದೇವಾಲಯಗಳ ರೀತಿಯಲ್ಲಿ ನಿರ್ಮಾಣವಾಗಿರುವುದನ್ನು ಕಾಣಬಹುದಾಗಿದೆ. ಒಂದು ನಾಗದೇವತೆಯ ದೇವಾಲಯ. ಇಲ್ಲಿ ನಾಗದೇವತೆಯನ್ನ ಪೂಜಿಸ್ತಾ ಇರತಕ್ಕಂತಹ ಒಂದು ಸನ್ನಿವೇಶವನ್ನ ಗಮನಿಸಬಹುದಾಗಿದೆ. ನವಗ್ರಹ ದೇವಾಲಯವು ಕೂಡ ಇಲ್ಲಿ ಇದ್ದು ನವಗ್ರಹಗಳ ಪ್ರದಕ್ಷಿಣೆಗೆ ಸೂಕ್ತವಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಹಾಗೆ ದೇವಾಲಯದ ಹೊರಭಾಗದಲ್ಲಿ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಶಿಲಾ ಕೆತ್ತನೆಗಳನ್ನ ಮೂರ್ತಿಗಳನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಬಹುದಾಗಿದೆ. ಹುತ್ತದಿಂದ ಕೂಡಿದಂತಹ ನಾಗದೇವತೆಯ ವಿಗ್ರಹಗಳನ್ನು ಕೂಡ ದೇವಾಲಯದ ಒಂದು ಅಂಗಳದಲ್ಲಿ ನಾವು ಕಾಣಬಹುದು. ಹಾಗೆಯೇ ದೇವಾಲಯದ ಭಾಗದಲ್ಲಿ ಶಿಲಾಶಾಸನಗಳು ಮತ್ತೆ ವೀರಗಲ್ಲುಗಳನ್ನು ಕೂಡ ಕಾಣಬಹುದಾಗಿದೆ. ದೇವತಾ ಕಾರ್ಯಗಳ ಉದ್ದೇಶದಿಂದ ದೇವಾಲಯಕ್ಕೆ ಆಗಮಿಸುವಂತಹ ಭಕ್ತರಿಗೆ ಸೂಕ್ತ ಪ್ರಸಾದದ ನಿಲಯದ ವ್ಯವಸ್ಥೆ ಮತ್ತು ಅವರು ಉಳಿದುಕೊಳ್ಳಲು ಸೂಕ್ತ ಕೊಠಡಿಗಳನ್ನ ಇಲ್ಲಿ ನಿರ್ಮಿಸುವುದರ ಮೂಲಕ ಭಕ್ತರಿಗೆ ಸುವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ದೇವಾಲಯದ ಎರಡೂ ಪಾರ್ಶ್ವಗಳಲ್ಲೂ ಕೂಡ ವಿಶೇಷವಾದಂತಹ ದ್ವಾರಗಳನ್ನ ನಿರ್ಮಿಸಲಾಗಿದೆ. ಇವು ದೇವಾಲಯಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿರುವುದನ್ನು ಕಾಣಬಹುದಾಗಿದೆ. ಹಾಗೆ ದೇವಾಲಯದ ಶಿಖರದಲ್ಲಿ ಉತ್ತಮವಾದ ಕೆತ್ತನೆಗಳನ್ನ ಮತ್ತು ಮೂರ್ತಿಗಳನ್ನು ಸಂಸ್ಥಾಪಿಸಿರುವುದನ್ನು ಕಾಣಬಹುದಾಗಿದೆ. ದೇವಾಲಯದ ಗೋಡೆಗಳ ಮೇಲೆಯೂ ಕೂಡ ಸೂಕ್ಷ್ಮ ಕೆತ್ತನೆಗಳನ್ನ ಇಲ್ಲಿ ಗಮನಿಸಬಹುದಾಗಿದೆ. ದೇವಾಲಯದ ದ್ವಾರದ ಮೇಲೂ ಕೂಡ ಸುಂದರವಾದ ಕೆತ್ತನೆಗಳನ್ನ ಕಾಣಬಹುದಾಗಿದ್ದು ಇಲ್ಲಿ ಶಿವ, ನಂದಿ, ಲಿಂಗು ವಿಗ್ರಹಗಳ ಒಂದು ಕೆತ್ತನೆಯನ್ನ ಗಮನಿಸಬಹುದು. ಈ ದೇವಾಲಯದ ಮತ್ತೊಂದು ಆಕರ್ಷಣೆ ಅಂದ್ರೆ ಈ ದೇವಾಲಯದ ಎಡಭಾಗದಲ್ಲಿರ್ತಕ್ಕಂತಹ ಪುಟ್ಟ ಸುಂದರ ಒಂದು ಬಾವಿ. ಈ ಬಾವಿಯಲ್ಲಿ ಸಿಗ್ತಕ್ಕಂಥ ನೀರನ್ನ ಗಂಗಾ ಪೂಜೆ ಮತ್ತೆ ವಿವಿಧ ದೇವತಾ ಕಾರ್ಯಗಳಿಗೆ ಬಳಸಿಕೊಳ್ಳಲಾಗುತ್ತದೆ.